ಎಲ್ಲರೂ ಸರ್ ಮಾಡಬೇಕು, ವಿಚಾರಣೆಗಳನ್ನು ಬಿಡಬೇಕು, ಕೈ ಬಿಡಬೇಕು ಅಂತ ಗೊತ್ತಿದೆ. ಯಾವ ರೀತಿಯಾದ ಸರ್ ಅಲ್ಪಸಂಖ್ಯಾತ ನಿರ್ದೇಶನಾಲಯದ ನೂತನವಾಗಿ ಮೊನ್ನೆ ಒಂದು ತಿಂಗಳ ಹಿಂದೆಗಡೆ ಅಧಿಕಾರ ವಹಿಸ್ಕೊಂಡಂಥ ನಿರ್ದೇಶಕರು ಮತ್ತು ಜಂಟಿ ನಿರ್ದೇಶಕರು ಇಬ್ಬರೂ ಬರ್ತಾರೆ. ಇಬ್ಬರು ಬಂದು ನಾವು ಕೊಟ್ಟಿರುವಂಥ ಮನವಿನ ಸ್ವೀಕಾರ ಮಾಡಿದ್ದಾರೆ. ಸರ್ಕಾರದ ಗಮನಕ್ಕೆ ತರ್ತೀವಿ ಮತ್ತು ಪ್ರಧಾನ ಕಾರ್ಯದರ್ಶಿಗಳ ಗಮನಕ್ಕೂ ತರ್ತೀವಿ. ಒಂದು 3 ದಿನದೊಳಗಡೆ ನಮ್ಮ ರಾಜ್ಯ ಸಮಿತಿಯ ಪದಾಧಿಕಾರಿಗಳು ಮತ್ತು ಸರ್ಕಾರದ ಅಧಿಕಾರಿಗಳೊಡನೆ ಒಂದು ಸಭೆ ಏರ್ಪಾಡು ಮಾಡಿ ನಮ್ಮ ಒಕ್ಕತ್ತಾಯಿಗಳಿಗೆ ನ್ಯಾಯ ಒದಗಿಸ್ತೀರಿ. 3 ತಿಂಗಳಲ್ಲಿ ತನಿಖೆ ಮಾಡಿಸಿ, ನಿವೃತ್ತಿ ನ್ಯಾಯಮೂರ್ತಿಗಳನ್ನು ತನಿಖೆ ಮಾಡಿಸಿ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸ್ತೀನಿ ಅಂತ ಹೇಳಿ ಸರ್, ನಾನು ಬೆಳಗಿಂದ ಅದನ್ನೇ ಹೇಳ್ತಾ ಇದ್ದೀನಿ. ಯಾಕಂದರೆ ಇಲ್ಲಿ ಅನ್ಯಾಯಕ್ಕೊಳಗಾಗಿರೋದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ನೌಕರರಾಗಿರ್ತಾರೆ ಮತ್ತು ಸರ್ಕಾರಕ್ಕೆ ಸಂದಾಯ ಆಗುವ ಹಣ ಸಾರ್ವಜನಿಕರ ಕಂದಾಯದ ಹಣ ಆಗಿರ್ತದೆ. ಇವೆರಡರ ರಕ್ಷಣಾ ಹಿತದೃಷ್ಟಿಯಿಂದ ಈ 15 ದಿನದಲ್ಲಿ ಕ್ರಮ ಆಗಲಿಲ್ಲ ಅಂತಂದರೆ ಮುಂದಿನ ದಿನ ಇದೇ ಸ್ವತಂತ್ರ ಉದ್ಯಾನವನದಲ್ಲಿ ಕುವೆಂಪು ಅವರ ಪುತ್ಥಳಿ ಮುಂದೆ ಉಪವಾಸ ಸತ್ಯಾಗ್ರಹನ ಏಕಾಂಗಿಯಾಗಿ ನಡೆಸೋದಕ್ಕೆ ನಿರ್ಧಾರ ಕೈಗೊಂಡಿದ್ದೀವಿ ನಮ್ಮ ಸಂಸ್ಥೆಯಿಂದ. ಅದನ್ನು ಸಹ ನಿರ್ದೇಶಕರಿಗೆ, ಜಂಟಿ ನಿರ್ದೇಶಕರಿಗೆ ಬೆಳಗಿನ ಬಂದಂಥ ಎಲ್ಲ ಮಾಧ್ಯಮಗಳಿಗೂ ಹೇಳಿದ್ದೀವಿ.